ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತರ. ಆತ್ಮೀಯರೇ, ಇಲ್ಲಿ ನಮ್ಮ ಕೆ ವೆಂಕಟರಾಜು ಅನ್ನೋಂಥ ರಂಗಕರ್ಮಿಗಳು ಇವರು ತಮ್ಮ ಫೇಸ್ಬುಕ್ನಲ್ಲಿ ಒಂದು ಮಾತು ಮಾತಾಡಿದ್ದಾರೆ, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಒಂದಿಷ್ಟು ಯೋಚನೆ ಮಾಡುವಂಥದ್ದು ಮತ್ತು ಇವತ್ತಿನ ಸ್ಥಿತಿಗೆ ಭಾಳ ಅನುಗುಣ ಆಗುವಂಥದ್ದು. ಏನಪ್ಪ ಅಂತಂದ್ರೆ, ವಯಸ್ಕ ಮತದಾನಕ್ಕೆ ಕುತ್ತು ಅನ್ನುವಂಥ ಟೈಟಲ್ದಲ್ಲಿ ಕೊಟ್ಟಿದ್ದಾರೆ. ವಯಸ್ಕರಿಗಿನ್ನ ಮತದಾನ ಆಗೋದು ಕುತ್ತದಪ್ಪ. ಈಗ ಏನು ಕುತ್ತದು ಅನ್ನುವಂಥ ನೆಲೆಯಲ್ಲಿ ಅವ್ರು ಏನು ಕೊಡ್ತಾರೆ ನೋಡೋಣ. ಈವರೆಗೆ ಮತದಾರರು ಚುನಾವಣೆ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರುತ್ತಿದ್ದರು. ಇಲ್ಲಿ ತನಕ ಏನಿತ್ತಪ್ಪ ಅಂತಂದ್ರೆ, ವಿಶೇಷವಾಗಿ ಮತದಾರರು ತಮಗೆ ಬೇಕಾದಂಥ ಸರ್ಕಾರವನ್ನು, ಪಕ್ಷವನ್ನು, ಆಡಳಿತದಿಂದ ಅಧಿಕಾರ ಅವ್ರ ಕಡೆಯಿಂದ ಪಡ್ಕೊಳ್ತಾಯಿದ್ರು, ತಮ್ಮ ಆಡಳಿತ ನಡೆಸ್ಕೊಂಡು ಹೋಗ್ತಾಯಿದ್ರು. ಆದರೆ ಈಗ ಪಕ್ಷಗಳು ಮತದಾರರನ್ನು ಆಯ್ಕೆ ಮಾಡುತ್ತಿವೆ. ಈಗೇನಾಗಿದೆ, ಹೊಸ ಶುರು ಆಗಿಬಿಟ್ಟದೆ. ಪಕ್ಷಗಳನ್ನು ಮತದಾರನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರು ಹಾಕಬೇಕು, ಯಾರು ಹಾಕಬಾರ್ದು ಮತವನ್ನು. ಇದು ನೇರವಾಗಿ ಅಟ್ಯಾಕ್ ಈ ಇವತ್ತಿನ SIR ಅಥವಾ ಚುನಾವಣಾ ಆಯೋಗದ ಮೇಲೆ ನಮ್ಮ ರಂಗಕರ್ಮಿ ಕೆ ವೆಂಕಟರಾಜು ಅವರು ಹೇಳ್ತಾ ಇದ್ದಾರೆ. ಇವತ್ತು ಅದೇನಿಲ್ಲ, ಹೋದ ಕಾಲದು ಮತದಾರರ ಮತ ಹಾಕುವಂಥದ್ದಿಲ್ಲ. ಯಾರು ಮತದಾರದ ಅವ್ರ ಹೆಸರು ಸಹಿತ ಕಸದ ಇವ್ರು ಹಾಕಬೇಕು, ಇವ್ರು ಹಾಕಬಾರ್ದು. ಭಾಳ ಚರ್ಚೆ ಆಗ್ತಾಯಿದೆ. ಅದರಲ್ಲಿ 90 ಲಕ್ಷ ಕಟ್ಟಾಗೋದು, ಆಮೇಲೆ 27 ಲಕ್ಷ ಕಳೆದ ಚುನಾವಣೆ ಮತ ಹಾಕಿದವರ ಮತ ಕಟ್ ಮಾಡೋದು, ಬಿಹಾರದಲ್ಲಿ ಮತ ಕಟ್ ಮಾಡಿದ್ರು ಹೆಚ್ಚು ಕಡಿಮೆ 1 ಕೋಟಿ ಸಮೀಪ ಎಲ್ಲ ಕಡೆ ನಡೆದಂಥ ಮಹಾರಾಷ್ಟ್ರದಲ್ಲೇ ಈ SIR ಮುಂದೆಯಿಂದ ಆದಷ್ಟು ಎಲ್ಲೆಲ್ಲಿ ಮತ ಕಟ್ಟಾಗಿದ್ದಾವೆ ಮ್ಯಾಕ್ಸಿಮಮ್ ಅಲ್ಲೆಲ್ಲ BJPನ ಆಯ್ಕೆ ಆಗ್ತಾ ಬಂದ. ಅಂದರೆ ಇದರ ಅರ್ಥ BJP ತನಕ ಯಾರು ಮತ ಹಾಕಬೇಕು ಹಾಕಬಾರ್ದು ಅವರ ಚಾಯ್ಸ್ ಮಾಡ್ತಾರಂತ ಅವ್ರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕೆ ವೆಂಕಟರಾಜು ಅವರು. ಈಗ ಪಕ್ಷಗಳು ಮತದಾರರನ್ನು ಆಯ್ಕೆ ಮಾಡಿಕೊಳ್ಳುತ್ತಿವೆ. ಸಂವಿಧಾನ ಜಾರಿಯಾಗುವ ಮೊದಲು ಕೆಲವೆಡೆ ಇದ್ದ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಆಸ್ತಿ ಉಳ್ಳವರು, ಪದವೀಧರರು ಮತ ಚಲಾಯಿಸಬಹುದಿತ್ತು. ಏನಪ್ಪ ಅಂತ